ಕ್ಲಾಸ್ 9th ನ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ಸ್ ಯಾವುದು ಸರ್? ಯಾವ ಕ್ವಶನ್ಸ್ ತುಂಬಾ ಎಕ್ಸಾಮ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ನಿಮ್ಗೂ ಈ ರೀತಿ ಡೌಟ್ ಇದೆಯಾ? ಹಾಗಾದ್ರೆ ಡೋಂಟ್ ವರಿ, ನಾನಿಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, 2 ಮಾರ್ಕ್ ಕ್ವಶನ್ಸ್ ಕ್ಲಾಸ್ 9th ಯಾವ್ದಪ್ಪ ಅಂತಂದ್ರೆ ನಾನೀಗ ಕೊಡ್ತಾ ಹೋಗ್ತೀನಿ ಲಿಸ್ಟ್. ಈ ಕ್ವಶನ್ಸ್ ಗಳನ್ನ ನೀವು ಟಾಪ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಈ ಕ್ವಶನ್ಸ್ ನಿಮ್ಮ ಫೈನಲ್ ಎಕ್ಸಾಮ್ಗಾಗ್ಲಿ ಪ್ರಿಪರೇಟರಿ ಎಕ್ಸಾಮ್ಗಾಗ್ಲಿ ರಿಪೀಟ್ ಆಗಿ ಬರ್ತಾ ಹೋಗ್ತವೆ. ಓಕೆ, ಆಮೇಲೆ ಕ್ವಶನ್ಸ್ ಎಲ್ಲಿ ಸಿಗುತ್ತೆ ಸರ್? ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತಂದ್ರೆ ಈ PDF ನಿಮಗೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆದ್ರೆ ಸಿಗುತ್ತೆ. ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಚಾನಲ್ ನ ಬಯೋದಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ದಯವಿಟ್ಟು ಕೂಡ ಅಲ್ಲಿಗೆ ಜಾಯ್ನ್ ಆಗಿ, ಅಲ್ಲಿ ಈ ಒಂದು PDF ಸಿಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ 2 ಮಾರ್ಕ್ ಕ್ವಶನ್ಸ್ ಯಾವುದು ಅಂತ. ವಿಚ್ ರಿಲಿಜನ್ಸ್ ಆರ್ ಒರಿಜಿನೇಟೆಡ್ ಇನ್ ದ ವೆಸ್ಟರ್ನ್ ರಿಲಿಜನ್ಸ್? ಪಾಶ್ಚಾತ್ಯ ಧರ್ಮಗಳು ಅಂತ ಕರಿತೀವಲ್ವಾ, ಅದ್ 4 ಯಾವ್ದು? ದೆನ್ ಮೊಹಮ್ಮದ್ ಬಿನ್ ತುಘಲಕ್ನ ಅಡ್ಮಿನಿಸ್ಟ್ರೇಟಿವ್ ಬದಲಾವಣೆಗಳು ಏನೇಂತಂದ? ದೆನ್ ಶಂಕರಾಚಾರ್ಯ ಸ್ಥಾಪನೆ ಮಾಡಿದ ಮೇಜರ್ ಮಠಗಳು ಯಾವ್ದು? ಆಮೇಲೆ ಮಿಲಿಟರಿ ಸಿಸ್ಟಮ್, ವಿಜಯನಗರ ಎಂಪೈರ್ ನ ಮಿಲಿಟರಿ ಸಿಸ್ಟಮ್ ಏನಾಗಿತ್ತು? ದೆನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಬೋತ್ ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಅಂತ ಕರೀತಾರೆ, ಯಾಕೆ? ಓಕೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಕ್ವಶನ್ಸ್ ನ ಓದ್ಬೋದು. ಓಕೆ, PDF ತಗೊಳ್ಳಿ, ತುಂಬಾ ಸುಲಭ ಆಗುತ್ತೆ ನಿಮಗೆ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ಆಮೇಲೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಯಾವ್ದು? ಲೆಜಿಸ್ಲೇಟಿವ್ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್, ಪಾರ್ಲಿಮೆಂಟ್ ನ ಜುಡಿಷಿಯಲ್ ಪವರ್ಸ್ ಮತ್ತೆ ಫಂಕ್ಷನ್ಸ್ ಏನು? ಓಕೆ, ನೋಡ್ತಾ ಹೋಗಿ. ಆಮೇಲೆ ಫ್ಯಾಮಿಲಿಯ ಪಾತ್ರ ಏನು ಭಾರತದ ಸೊಸೈಟಿಯಲ್ಲಿ? ಯಾವ ರೀತಿ ಇರಿಗೇಷನ್ ಡೆವಲಪ್ಮೆಂಟ್ ಆಯ್ತು ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳ್ತಾರೆ. ಪ್ರೈವೇಟ್ ಸೆಕ್ಟರ್ ಅಂದ್ರೇನು? ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ರಮಾನಂದ ಅವರ ಟೀಚಿಂಗ್ಸ್ ಗಳನ್ನ ಕೇಳ್ತಾರೆ. ಕ್ಯಾಪಿಟಲಿಸ್ಟ್ ಕ್ಲಾಸ್ ಯಾವ ರೀತಿ ಎಮರ್ಜ್ ಆಯ್ತು ಅಂತ ಕೇಳ್ತಾರೆ. ಓಕೆ, ಸೊ ಇದೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ಸ್. ಓಕೆ, ಸೊ ಇದಾದ್ಮೇಲೆ ಇನ್ನೂ ಇದೆ ನೋಡಿ, ಏನೋ ಇಂಪ್ಯಾಕ್ಟ್ಸ್ ಆಫ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್. ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಈ ಎಲ್ಲ ಕ್ವಶನ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಶಾರ್ಟ್ ಲೆಕ್ಚರ್ ಅಲ್ಲಿ. ಓಕೆ, ಸೊ ನಿಮಗೆ ಕೆಲವೊಬ್ರು ಪ್ರಿಪೇರ್ ಆಗಿರ್ತೀರಾ, ಕೆಲವೊಬ್ರು ಪ್ರಿಪೇರ್ ಆಗಿರಲ್ಲ. ಸೊ ದಯವಿಟ್ಟು ಈಗ ಪ್ರಿಪೇರ್ ಆಗ್ತಾ ಹೋಗಿ. ಆಮೇಲೆ ನಿಮ್ಗೆ ಇನ್ನೂ ಕೂಡ ಯಾವ್ಯಾವ ವಿಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ದೆನ್ ಫಂಕ್ಷನ್ಸ್ ಆಫ್ ಆರ್ಮಿ ಏನು? ಓಕೆ, ಪಬ್ಲಿಕ್ ಒಪಿನಿಯನ್ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಸೊ ಆಮೇಲೆ ಯಾವ್ಯಾವ ಮೀಡಿಯಾ ಮುಖಾಂತರ ಪಬ್ಲಿಕ್ ಒಪಿನಿಯನ್ ನ ಶೇರ್ ಮಾಡ್ಬೋದು ಅಂತ ಕೇಳ್ತಾ ಹೋಗ್ತಾರೆ. ಆಮೇಲೆ ರೋಡ್ ಟ್ರಾನ್ಸ್ಪೋರ್ಟ್, ರಸ್ತೆ ಸಾರಿಗೆಯ ಮಹತ್ವ ಏನು ಅಂತೆಲ್ಲ ಕೂಡ ಕೇಳ್ತಾ ಹೋಗ್ತಾರೆ. ಸೊ ದೆನ್ ನೇಮ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ. ಓಕೆ, ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ಲೇಬರ್ ಏನು ಅಂತ ಕೇಳ್ತಾರೆ. ಅದಾದ್ಮೇಲೆ ಅನಲೈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಗೋಲ್ಡ್ ಮೈನಿಂಗ್ ಇನ್ ಕರ್ನಾಟಕ. ಓಕೆ, ಸೊ ನೋಡಿ ಎಲ್ಲ ಕ್ವಶನ್ಸ್ ಕೂಡ ಓದ್ತಾ ಹೋಗಿ ನೀವು ಕೂಡ. ಓಕೆ, ಸೊ ಈ ಕ್ವಶನ್ಸ್ ನ ಟಾಪ್ ಲಿಸ್ಟ್ ಇಟ್ಕೊಂಡು ಇವತ್ತೇ ಪ್ರಿಪೇರ್ ಆಗ್ತಾ ಹೋಗಿ. ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ, 100% ಬರುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.